ಹಿಂಗೆ ಮಾಡ್ಕೋಬೋದು. ಹಿಂಗೆ ನೀವು ಏನಾದರೂ ಒಂದು ಸಪೋರ್ಟ್ ಕೊಟ್ಕೊಂಡು ಬರುತ್ತೆ ಎಂಬುದರ ಬೆಲ್ಲ ಮಲಗೋರೆ ಗುರು. ನೀರು ಕಮ್ಮಿ ಹಾಕೊಂಡ್ಬಿಟ್ಟೆ, ನನಗೆ ಐಡಿಯಾ ಇರಲಿಲ್ವಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತು ವಿಚಾರ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟು. ಈ ಮಕ್ಕಳುಗಳಿಗೆ ಸ್ಕೂಲ್ಗಳಲ್ಲಿ ನಿಮಗೆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಏನಾದರೂ ಒಂದು ಪ್ರಾಜೆಕ್ಟ್ ಮಾಡ್ಕೊಬನ್ನಿ ಅಂತ ಈ ಪ್ರಾಜೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಸ್ಕೂಲಲ್ಲೂ. ನಮ್ಮ ಅಂಗಡಿಗಳಲ್ಲೇ ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳುಗಳಿಗೆ ನಿಮಗೆ ಪ್ರಾಜೆಕ್ಟ್ ವರ್ಕ್ಗೆ ಏನಾದರೂ ಐಟಮ್ಸ್ ಬೇಕು ಅಂದರೂ ನಮ್ಮ ಅಂಗಡಿಲಿ ಸಿಗುತ್ತೆ ಸ್ನೇಹಿತರೆ. ಬನ್ನಿ ನೀವು ತೊಗೋಬೋದು. ನಾನು ತೋರಿಸೋ ಐಟಮನ್ನು ನಮ್ಮ ಅಂಗಡಿಲಿ ಪರ್ಚೇಸ್ ಮಾಡ್ಬೋದು ನೀವು. ಏನೇನು ಬರುತ್ತೆ ಅಂತೆಲ್ಲ ನಿಮಗೆ ನಾನು ಡೀಟೇಲ್ ತೋರಿಸ್ತೀನಿ ನೋಡಿ. ಆಮೇಲೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಂದುವರ್ಸೋಣ. ಪೂರ್ತಿ ಎಂಡ್ವರೆಗೂ ನೋಡಿ, ಮಜಾ ಇದೆ. ನೋಡಿ ಸ್ನೇಹಿತರೆ, ಇದು ಒಂದು ನಿಮಗೆ ನಾನು ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಇದು ಬಂದು ಬ್ಯಾಟ್ರಿ ಇದೆ ಒಂದು. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ಗೆ ಒಂದೊಂದೇ ನಾನು ತೋರಿಸ್ತೀನಿ. ನಾವು ಪ್ರಾಕ್ಟಿಕಲಾಗಿ ಚೆಕ್ ಮಾಡೋಣ. ಪ್ರಾಕ್ಟಿಕಲಾಗಿ ಚೆಕ್ ಮಾಡಿ ಏನು ವರ್ಕ್ ಮಾಡುತ್ತೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಒಂದು ಐಟಮ್, ಒಂದು ಕ್ಯಾಟಗಿರಿ. ನಾನು ಫಸ್ಟ್ ಎಲ್ಲ ಕ್ಯಾಟಗಿರಿದನ್ನು ತೋರಿಸ್ಬಿಡ್ತೀನಿ, ಆಮೇಲೆ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಇದು ಎರಡನೇದು. ಇದು ಏನೇನು ಎಲ್ಲ ಲೈಟಿಂಗ್ಸ್ ಕ್ಯಾಟಗಿರಿನೇ ಇದೆ. ಫ್ಯಾನ್ ಇದೆ ನೋಡಿ. ಇದು ಒಂದು ಪಂಪು, ವಾಟ್ರು ಇದು ಮಾಡೋದು. ನೋಡೋಣ, ಟ್ರೈ ಮಾಡೋಣ, ವಾಟ್ರಲ್ಲಿ ಹಾಕಿ ನೋಡೋಣ. ಆಮೇಲೆ ಲಾಸ್ಟಲ್ಲಿ ಇದು ನೋಡೋಣ. ನೀವು ಲಾಸ್ಟ್ವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಡಿ ಸಿ ಮೋಟ್ರದು ನೋಡಿ, ಸ್ವಿಚ್ಚು, ಫ್ಯಾನು ಎಲ್ಲ ಇದೆ. ಇದನ್ನು ಚೆಕ್ ಮಾಡೋಣ ನೋಡಿ. ಇದು ಡಿ ಸಿ ಮೋಟ್ರೆ ವಿತ್ ಎಲ್ ಇ ಡಿ ಇದೆ. ಇದು ಡಿ ಸಿ ಮೋಟ್ರು ವಿತ್ ಎಲ್ ಇ ಡಿ ಇದೆ. ಇದು ವೈರ್ಗಳು, ಅಂದರೆ ನಾವು ಕನೆಕ್ಷನ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ, ಇದಕ್ಕೆ ಕನೆಕ್ಷನ್ಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೂ ವೈರ್ ಇರಲಿ ಅಂತ ತರಿಸಿದ್ದೀನಿ ನಾನು ನೋಡಿ. ಇದೊಂದು, ಇದು ಕೂಡ ಒಂಥರ ಚಕ್ರ ಎಲ್ಲ ಇದೆ. ನೋಡೋಣ, ಇದನ್ನು ಆನ್ ಮಾಡಿ ನೋಡೋಣ. ಮೋಸ್ಟ್ಲಿ ಒಂಥರ ಡಿಫ್ರೆನ್ಸ್ ಆಗಿದೆ. ಏನೇನು ವರ್ಕ್ ಮಾಡುತ್ತೋ ಗೊತ್ತಿಲ್ಲ ನನಗೂ ಇವೆಲ್ಲ ಫಸ್ಟ್ ಟೈಮ್ ಅನುಭವ. ನಿಮಗೆ ಅನ್ಬಾಕ್ಸ್ ಮಾಡಿ ನಾನು ತೋರಿಸೋಣ ನೋಡಿ. ಇದು ಮೋಸ್ಟ್ಲಿ ಸೌಂಡ್ ಇರ್ಬೋದು. ಇದು ಸ್ಪೀಕರ್, ಅಂದರೆ ಏನು ಮಾಡುತ್ತೆ ಇದು, ಬಜಾರ್ ಥರ ಇದೆ. ನೋಡೋಣ, ಚೆಕ್ ಮಾಡೋಣ. ಟೋಟಲ್ ಎಷ್ಟು ವೆರೈಟಿ ಇದೆ ಗೊತ್ತಾ ಸ್ನೇಹಿತರೆ? 1 2 3 4 5 6 7 8 ವೆರೈಟಿದನ್ನು ಇವತ್ತು ನಾನು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ಫಸ್ಟು ನಾನು ಒಂದೊಂದೇ ಓಪನ್ ಮಾಡ್ಕೊತೀನಿ ನಿಮಗೆ ನಾನು ತೋರಿಸೋದಕ್ಕೆ, ಓಕೆನಾ? ಫಸ್ಟು ಸ್ನೇಹಿತರೆ ಒಂದೊಂದೇ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಚಿಕನೆಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಹಿಂಸೆ, ಆಸೆ ಬಿದ್ದುಬಿಟ್ಟಿದೆ. ಇದೇನು ಲೈಟು, ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ನಿಮಗೆ ಕಾಣಿಸ್ತಾ ಇರಬೇಕು ಯಾವ ಥರ ಸಣ್ಣಕ್ಕಿದೆ. ಇದನ್ನು ನಾನು ಮಾಡ್ಕೊಳ್ಳೋಣ. ಮೊದಲು ವೈರಿಂಗ್ ಫಿಕ್ಸ್ ಮಾಡ್ಕೋತೀನಿ. ಬ್ಯಾಟ್ರಿ ಇದರಲ್ಲೇ ಇದೆ, ಅದಕ್ಕೋಸ್ಕರ ಫಸ್ಟ್ ಇದನ್ನೇ ತೊಗೊಂಡೆ ನಾನು. ಯಾಕೆಂದರೆ ಬ್ಯಾಟ್ರಿ ನಾನು ಸಪ್ರೇಟ್ ತರಲಿಲ್ಲ. ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಇವೆಲ್ಲ ಹೇಳೋಕ್ಕಾಗಲ್ಲ. ಬ್ಯಾಟ್ರಿ ಓಪನ್ ಮಾಡ್ಕೊಂಡಿದ್ದೀನಿ. ಅದರದ್ದು ವೈರು ಇಲ್ಲೇ ಇದೆ. ತಿರ್ಗಾ ಇದಕ್ಕೆ ಒಂದೇ ಸಲ ಫಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಇದಕ್ಕೂ ಯೂಸ್ ಆಗುತ್ತೆ ಬ್ಯಾಟ್ರಿ, ಪ್ಲಸ್ಸು ಮೈನಸ್ಸು. ಲಾಕ್ ಆಯಿತು. ಇದು ಸ್ಕಿನ್ ಔಟ್ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ಸಾಲ್ಡ್ರಿಂಗ್ ಮಾಡ್ಕೊಂಡು ಮಾಡ್ಬೇಕು ಇದನ್ನು. ನಿಮ್ಗೆ ಆದಷ್ಟು ನಾನು ಹಂಗೆ ಟ್ರೈ ಮಾಡ್ತೀನಿ, ನಿಮ್ಗೆ ಹಂಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ರೆಡಿ ಆಯಿತು. ಫಸ್ಟು ಇದನ್ನೇ ಚೆಕ್ ಮಾಡಿಬಿಡೋಣ. ಇದನ್ನು ಫಿಕ್ಸ್ ಮಾಡ್ತೀನಿ ಸ್ನೇಹಿತರೆ. ಪ್ಲಸ್ಸು ಮೈನಸ್ಸು, ಇದು ಪ್ಲಸ್ಸು ಮೈನಸ್ಸು ಅಂತ ಇರುತ್ತೆ, ನೋಡಿಕೊಂಡು ನೀವು ಕೊಡಿ. ಇದೇನು ಕೆಲಸ ಮಾಡುತ್ತೆ ನೋಡೋಣ. ಯಾವ ಥರ ಝೂಮ್ ವರ್ಕ್ ಮಾಡುತ್ತೆ ಇದು, ಲೈಟ್ ಯಾವ ಥರ ಲೈಟ್ ವರ್ಕ್ ಮಾಡುತ್ತೆ ಇದು ಅಂತ ಗೊತ್ತಿಲ್ಲ. ನನಗೂ ನಿರೀಕ್ಷೆ ಇದೆ. ಇಂಥವೆಲ್ಲ ನಮ್ಗೆ ಅವಾಗೆಲ್ಲ ಕೊಡಿಸ್ಬೇಕು ಅಂದರೆ ನಮ್ಮ ಮನೇಲಿ ತುಂಬ ಕಷ್ಟ. ಅಂದರೆ ಇವಕ್ಕೆಲ್ಲ ಪ್ರಾಮುಖ್ಯತೆ ಇರಲಿಲ್ಲ. ಇವಾಗಿನ ಮಕ್ಳುಗಳಿಗೆಲ್ಲ ಲೆಕ್ಕನೇ ಇಲ್ಲ. 100 200 ಎಲ್ಲ ಹೇಳಿದಾರೆ ಸ್ಕೂಲಲ್ಲಿ ಮಾಡಬೇಕು ಅಷ್ಟೇ. ಆ ಪ್ರಾಜೆಕ್ಟ್ ವರ್ಕ್ಗೆ ಖರ್ಚು ಮಾಡ್ತಿದ್ದ ದುಡ್ಡು ನಾವು ಓದಿರೋದು, ನಮ್ಮ ಎಜುಕೇಷನ್ ಖರ್ಚು ಮಾಡ್ಕೊಂಡಿರೋ ದುಡ್ಡು. ಓಹ್ ಸ್ನೇಹಿತರೆ, ಆನಾಯಿತು. ಮಲ್ಟಿ ಕಲರ್ ಸ್ನೇಹಿತರೆ, ಕಾಣಿಸ್ತಿದೆಯಾ? ಎಷ್ಟು ವೆರೈಟಿದು, ಏನಕ್ಕೆ ಯೂಸ್ ಮಾಡ್ಬೋದು ಇದು?
ಕೆಲವು ಹುಡುಗರು ಸೈಕಲ್ಗೆ ಹಾಕ್ಕೋಬೋದು, ಪ್ರಾಜೆಕ್ಟ್ಗೂ ಯೂಸ್ ಆಗ್ಬೋದು. ಲೈಟ್ ಒಂದು ಮೆಸೇಜ್ ಆಂಬುಲೆನ್ಸ್ ಟೈಪು ಹಾರ್ನ್ ನೋಡ್ಕೊಳ್ಳೋದಿತ್ತಲ್ಲ, RGB ಲೈಟು ಮಲ್ಟಿ ಕಲರು. ಹೇಗಿದೆ? ಇದಕ್ಕೆ ಏನು ಹೆಸರು ಕೊಡ್ತೀರಾ ನೋಡೋಣ, ಹೇಳಿ. ನನಗೆ ಅನುಭವ ಇಲ್ಲ, ನಿಮ್ಗೆ ಏನು ಅನಿಸುತ್ತೆ? ನನ್ನ RGB ಲೈಟು ಒಂಥರ ಆಂಬುಲೆನ್ಸಲ್ಲಿ ಬೆನ್ಲಗಡೆ ಬರುತ್ತಲ್ಲ, ಆ ಥರ ಆಯ್ತಿದ್ದು ಫಸ್ಟ್ನೇದು ಈ ಥರ ಲೈಟು ಸ್ನೇಹಿತರೆ. ಓಕೆ, ನೆಕ್ಸ್ಟು ಬನ್ನಿ, ನೆಕ್ಸ್ಟು ಐಟಮ್ನ ತೆಗೆಯೋಣ. ಇದು ಆಲ್ರೆಡಿ ನಮ್ಮ ಹತ್ರ ಬ್ಯಾಟ್ರಿ ಫಿಕ್ಸ್ ಆಗಿದೆ, ಇದೇನು ಅವಶ್ಯಕತೆ ಇಲ್ಲ ಇವಾಗ ನೋಡಿ, ಒಂದು ಲೈಟ್ ಇದೆ, ಬ್ಯಾಟ್ರಿ ಅದೇನು ಕೂಳಿ ಅಂಟಿಸೋಕ್ಕೂ ನಿಮಗೆ ಸ್ಟಿಕ್ಕರ್ ಹಾಕಿದ್ದೀನಿ ಹಿಂದಗಡೆ. ಇದು ಸ್ವಿಚ್ಚು, ಇದು DC ಮೋಟ್ರು. ಎಲ್ಲರಿಗೂ ಗೊತ್ತಿರುತ್ತೆ, ಈಗಿನ ಮಕ್ಳುಗಳಿಗೆಲ್ಲ ಭಯಂಕರ ಚೆನ್ನಾಗಿ ಗೊತ್ತಿರುತ್ತೆ. ಹಿಂಗೆ ಕನೆಕ್ಷನ್ನು ನಾವು ಕೊಡೋಣ, ನೋಡೋಣ. ಫಸ್ಟು ಒಂದು ಮೇಯ್ನ ತಗೊಂಡು ಒಂದು ಸ್ವಿಚ್ ಕೊಟ್ಬಿಡೋಣ. ಸ್ವಲ್ಪ ವೈರ್ ಬೇಕಿದ್ದಕ್ಕೆ, ಸ್ವಿಚ್ಚಿಗೆ ಕೊಟ್ಟಿದ್ದೀನಿ. ಸ್ವಲ್ಪ ವೈರ್ ತಗೊಳ್ಳೋಣ, ಒಂದು ವೈರ್ ತಗೊಳ್ಳೋಣ ಸಾಕು, ನಮಗೇನು ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟು ಸ್ವಿಚ್ಚಿಂದ ಕನೆಕ್ಷನ್ ಹೇಳ್ಕೊಳ್ಳೋಣ. ಸುಮ್ಮನೆ ಲೈಟಾಗಿ ಸುತ್ತ ಹಾಕ್ತೀನಿ, ತಿರ್ಗಾ ಬಿಚ್ಚಬೇಕಾದ್ರೆ ವೇಸ್ಟ್ ಆಗುತ್ತೆ. ಆಯಿತು ಸ್ನೇಹಿತರೆ, ಇಲ್ಲಿ ಒಂಚೂರು ಕಟ್ ಮಾಡ್ಕೋತೀನಿ ನಾನು. ನಿಮ್ಗೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನಾನು ಇದ್ರ ಮೇಲೆ ಇನ್ನೊಂದು ಬಾಕ್ಸ್ ಇಕ್ಕೊಂಡು ನಿಮಗೆ ತೋರಿಸ್ತೀನಿ, ಓಕೆನಾ? ನಿಮ್ಗೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಾಗ್ತಿಲ್ಲ ನನಗೆ. ಇದ್ರ ಮೇಲೆ ಒಂದು ಬಾಕ್ಸ್ ಇಕ್ಕೊಂಡು ನಿಮಗೆ ತೋರಿಸ್ತೀನಿ, ಕಾಣುತ್ತೆ ಅನ್ಕೊತೀನಿ. ಇದ್ರ ಮೇಲೆ ಮಾಡ್ತೀನಿ, ಓಕೆ? ಬ್ಯಾಟ್ರಿ ಸೈಡ್ ಇರಲಿ. ಒಂದು ಮೇಯ್ನ್ ವೈರ್ನ ಸ್ವಿಚ್ಗೆ ಹಾಕಿದ್ದೀನಿ, ಸ್ವಿಚ್ಚಿಂದ ಇನ್ನೊಂದು ವೈರ್ ತೊಗೊಂಡಿದ್ದೀನಿ, ಓಕೆನಾ? ಇವಾಗ ಲೈಟ್ಗೆ ಹೆಂಗೆ ಕನೆಕ್ಷನ್ ಕೊಡೋಣ ನಾವು? ಎರಡೂ ಕಣ್ಣನ್ನು ಬಿಟ್ಟಿದ್ದಾನೆ. ನಮ್ಮ ಯೋಚನೆ ಟ್ರೈ ಮಾಡೋಣ. ನಾವು ಪಂಟ್ರಾ ಎಲ್ಲರೂ ನೋಡಿಕೊಂಡೇ ಕಲ್ತ್ಕೊಬಂದಿರೋದು, ನಾವು ನಿಧಾನಕ್ಕೆ ನೋಡಿಕೊಂಡೇ ಕಲಿಯೋಣ, ಟ್ರೈ ಮಾಡಿ ಕಲಿಯೋಣ, ನಾವು ಪ್ರಯತ್ನ ಪಡೋಣ. ಮೇನ್ ವೈರು ಇಲ್ಲಿದೆ. ಫ್ಯಾನಲ್ಲಿ ಏನು ಪ್ಲಸ್ಸು ಮೈನಸ್ ಇಲ್ಲ, DC ಅಲ್ವಾ, ನಡೆಯುತ್ತೆ ಫ್ಯಾನ್ದು. ಇಲ್ಲಿ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟು ವರ್ಕ್ ಆಗುತ್ತಾ? ವರ್ಕ್ ಆಗ್ತಿದೆ ಸ್ನೇಹಿತರೆ. ನೀವು ಬೇಕು ಅಂದರೆ ಉದ್ದುದ ಮಾಡ್ಕೊಳ್ಳಿ. ಇದು ಲೈಟ್ ಅಲ್ಲೇ ಬರ್ತೈತೆ, ನೀನು ಸ್ವಿಚ್ ಆನ್ ಮಾಡಿ ಆಫ್ ಮಾಡೋಣ. ಫ್ಯಾನ್ ಸೀಸನ್ ಬೇರೆ ಬಂತು ನೋಡಿ. ಯಾರಿಗೆ ಬೇಕು ಫ್ಯಾನು? ಲೈಟಿಂಗ್ ಫ್ಯಾನು. ನೋಡಿ, ಬ್ಯಾಟ್ರಿಯಿಂದ ಮೇನ್ ವೈರ್ನ ಒಂದು ಸ್ವಿಚ್ ಕೊಟ್ಟಿದ್ದೀನಿ, ಅಲ್ಲಿಂದ ಒಂದು ವೈರ್ ತೊಗೊಂಡು ಪ್ಲಸ್ ಅಂತ ಇರುತ್ತಲ್ಲ, LED ಪ್ಲಸ್ ಅಂತ ಇರುತ್ತೆ ಅದಕ್ಕೆ, ಮತ್ತು ಒಂದು DC ಮೋಟ್ರಿಗೆ ಕನೆಕ್ಷನ್ ಕೊಟ್ಟಿದ್ದೀನಿ ಒಂದು ಲೈನು. ಇನ್ನೊಂದು ನ್ಯೂಟ್ರಲನ್ನು ಇನ್ನೊಂದು ಕನೆಕ್ಷನ್ ಕೊಟ್ಟಿದ್ದೀನಿ, ಮೈನಸ್ ಅಂತ ಇರುತ್ತಲ್ಲ ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದೀನಿ. ಆನ್ ಮಾಡ್ತೀನಿ. ಆನ್ ಮಾಡಿದೆ, ಲೂಸ್ ಕನೆಕ್ಷನ್ ಆಗ್ಬಿಟ್ಟಿದೆ. ಬ್ಯಾಟ್ರಿ ಡಮಾರು ಸ್ನೇಹಿತರೆ, ಎಲ್ಲ ಲೋಕಲ್ ಬ್ಯಾಟ್ರಿ ಹಾಕಿರ್ತಾರೆ, ನಮ್ಮ ಹತ್ರ ಸಪ್ರೇಟ್ ಸಿಗುತ್ತೆ. ಆ ಬ್ಯಾಟ್ರಿ ತೊಗೊಳ್ಳಿ. ಲೈಟ್ ತೆಗೆದು ಬಿಡ್ತೀನಿ ನಾನು ಇನ್ನೊಂದನ್ನ ಓಪನ್ ಮಾಡಬೇಕಾಗತ್ತೆ. ಕಾಣಿಸ್ತಿದೆಯಾ? ಲೈಟಾಗಿ ಬರ್ತಾಯಿದೆ. ಎರಡು ಒಟ್ಟಿಗೆ ಆಯ್ತಲ್ಲ ಪವರು, ಅದಕ್ಕೆ ನಾನು ಮೋಸ್ಟ್ಲಿ ಡಮಾರ್ ಅಂತ ಅನಿಸುತ್ತೆ. ಬ್ಯಾಟ್ರಿ ಇನ್ನೊಂದು ತೊಗೊಳ್ಳೇಬೇಕು, ಇದಿಲ್ಲ. ನಾನು ಸಪ್ರೇಟ್ ತರಬೇಕಾಗಿತ್ತು, ಬ್ಯಾಟ್ರಿ ತೊಗೊಳ್ಳಿಲ್ಲ, ತಪ್ಪು ಮಾಡಿಬಿಟ್ಟೆ ನಾನು. ಅಂದರೆ ಇವರು ಇದು ಬರುತ್ತಲ್ಲ, ಕ್ವಾಲಿಟಿ ಸ್ವಲ್ಪ ಕಮ್ಮಿನೇ ಇರುತ್ತೆ.
ನೀವು ಸಪ್ರೇಟ್ ಬ್ಯಾಟ್ರಿ ತೊಗೊಳ್ಳಿ, ಸರಿ ಹೋಗುತ್ತೆ. ಆಮೇಲೆ ಇನ್ನೊಂದು ಶಾರ್ಟ್ ಮಾಡಬೇಡಿ ಸ್ನೇಹಿತರೆ. ಶಾರ್ಟ್ ಮಾಡಿದ್ರೆ ಬ್ಯಾಟ್ರಿ ಡಮಾರ್ ಆಗ್ಬಿಡುತ್ತೆ, ಪಟ್ಟಂತ ಹೋಗ್ಬಿಡುತ್ತೆ ನನ್ನ ಪ್ರಕಾರ. ಇವಾಗ ನಾನು ಶಾರ್ಟ್ ಮಾಡಿದೆ, ಅದಕ್ಕೆ ಮೋಸ್ಟ್ಲಿ ಅದು ಹೊಗೆ ಆಯಿತು. ಓಕೆನಾ? ನೋಡಿ, ಇದು ಲೈಟು ಸ್ನೇಹಿತರೆ. ಕನೆಕ್ಷನ್ ಇಂಟರ್ಲಿಂಕ್ ಕನೆಕ್ಷನ್ ಕೊಡ್ಬೋದು ಅನ್ಕೊತೀನಿ. ಇದ್ರ ಆಪೋಸಿಟ್ ವೈರ್ನೇ ಅದಕ್ಕೆ ಕೊಟ್ಟರೆ ಆಗಲ್ವಾ? ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಲ್ಲ. ದಡ್ಡ ಸ್ನೇಹಿತರೆ ನಾನು, ದಡ್ಡ. ಏನಪ್ಪ ಮಾಡ್ತೀಯಾ? ನಾವು ಓದಿ ಕಲ್ತವ್ರಲ್ಲ, ನೋಡಿ ಕಲ್ತವ್ರು. ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗೆ. ನಾವು ಕೆಲಸ ನೋಡಿ ಕಲ್ತವ್ರು, ಓದಿ ಕಲ್ತವ್ರಲ್ಲ ಅಂತ. ಆದರೂ ಓದಿರೋರಿಗಿಂತ ಏನು ಕಮ್ಮಿ ಇಲ್ಲ. ಲೈಫಲ್ಲಿ ಒಂದು ಲೆವೆಲಿಗೆ ಬಂದಿದ್ದೀವಿ. ಏನಂತೀರ? ಇದನ್ನು ಹಿಂಗೆ ಕೊಟ್ಬಿಟ್ಟು ಎರಡೂ ವರ್ಕ್ ಆಗುತ್ತೆ. ಈಗ ನಾನು ಸರಿ ದಾರಿಗೆ ಬಂದೆ ಸ್ನೇಹಿತರೆ. ಓಕೆನಾ? ಫಸ್ಟು LED ಕೊಟ್ಟಿದ್ದೀನಿ. ಇದಕ್ಕೆ ಸ್ವಿಚ್ಚು ಆನ್ ಮಾಡಿದ್ರೆ ಲೈಟು ಬರುತ್ತೆ. ಬ್ಯಾಟ್ರಿ ಡೌನ್ ಆಗ್ತಿದೆ ಸ್ನೇಹಿತರೆ. ಸಾರಿ ಬ್ಯಾಟ್ರಿ ತಿನ್ಕೊಂಡ್ಬಿಡ್ತಾ ಇದೆ. ಸ್ನೇಹಿತರೆ ಓಡ್ತೈತೆ ನೋಡಿ. ಎರಡೂ ಒಟ್ಟಿಗೆ ಕೊಟ್ಟರೆ ಡಮರ್ ಆಗುತ್ತೆ. ಇದು ಬ್ಯಾಟ್ರಿ ಚೆನ್ನಾಗಿಲ್ಲ. ನಮ್ಮ ಹತ್ರ ಸಪ್ರೇಟ್ ಬ್ಯಾಟ್ರಿ ಸಿಗುತ್ತೆ. ಫ್ಯಾನ್ ಗಾಳಿ ಬ್ಯಾಟ್ರಿ ಸರಿ ಇಲ್ಲ ಸ್ನೇಹಿತರೆ. ನೋಡಿದ್ರಲ್ಲ, ಇದು ಓಡುತ್ತೆ, ಇದು ಲೈಟ್ ಬರುತ್ತೆ. ಬೇರೆ ಅದು ನೋಡೋಣ. ಟೈರು ಮಸ್ತಾಗೈತೆ. ಎಷ್ಟು ದಪ್ಪ ಆಯ್ತು ಗೊತ್ತಾ ಟೈರು? ಇದು ಹಿಂಗಿದೆ, ನೋಡೋಣ. ಓಡುತ್ತಾ ಇಲ್ಲೋ ಗೊತ್ತಿಲ್ಲ. ಪ್ರಯತ್ನ ಪಡೋಕ್ಕೇನು ಕಾಸು ಕೊಡ್ಬೇಕಾ? ಮೈನಸ್ಸು. ಒಂದು ಕಡೆ ಲಾಕು, ಇನ್ನೊಂದು ಕಡೆ ಲಾಕು. ಆಯಿತು ಸ್ನೇಹಿತರೆ. ಇದೇನು ಮಾಡುತ್ತೆ? ಓಲಿ, ನನ್ನ ಕನೆಕ್ಷನ್ ಎಲ್ಲಿ ಕೊಡಲಿ? ಇಲ್ಲೈತೆ. ಓಹೋ, ನೀವು ಪ್ರಾಜೆಕ್ಟ್ಗೆ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತೀರಾ, ರನ್ನಿಂಗ್ ಪ್ರಾಜೆಕ್ಟ್ ಅಂದರೆ ಬೆಂಡನ್ನು ಇಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡು ಮಾಡ್ಬೋದು. ಅಂತ ಮೂವ್ ಆಗುತ್ತೆ ನಿಮಗೆ. ಇರಿ, ನಾನು ತೋರಿಸ್ತೀನಿ. ಮೇಲೆ ಕೂರಿಸ್ಬಿಡ್ಲಾ? ಕಾಣಿಸ್ತಿದೆಯಾ ಸ್ನೇಹಿತರೆ? ನಿಮ್ಗೆ ಇಲ್ಲಿ ಇಲ್ಲೇ ತೋರಿಸ್ತೀನಿ. ಕೆಳಗಡೆ ಕಾಣಲ್ಲ. ಇನ್ನೊಬ್ರು ಕ್ಯಾಮ್ರಾಮ್ಯಾನ್ ಯಾರನ್ನೂ ಇಟ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ. ಇದು ಸ್ವಿಚ್ ಯೂಸ್ ಮಾಡ್ಕೋಬೋದು. ಎಲ್ಲದಕ್ಕೂ ಸ್ವಿಚ್ಗಳು ಕೊಡ್ತಾರೆ. ಇದು ಮೋಸ್ಟ್ಲಿ ಡೆಡ್. ನೋಡಿ, ಸ್ಟಾರ್ಟಿಂಗ್ ಸ್ವಲ್ಪ ವರ್ಕ್ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ. ಇದು ರನ್ನಿಂಗ್ ಮಾಡ್ಕೋಬೋದು. ಹಿಂಗೆ ನೀವು ಏನಾದರೂ ಒಂದು ಸಪೋರ್ಟ್ ಕೊಟ್ಕೊಂಡು ಪ್ರಾಜೆಕ್ಟ್ ಅಂದರೆ ನಿಮ್ಗೆ ಐಡಿಯಾ ಇರುತ್ತೆ ಈ ಥರ ಇರುತ್ತೆ ಅಂತ. ನಮಗೂ ಫಸ್ಟ್ನೇ ಅನುಭವ. ನೋಡಿ, ಇದು ರನ್ನಿಂಗ್ ಆಗುತ್ತೆ. ಸೂಪರಾಗೈತೆ. ಇದು ಎರಡನೇದಾಯಿತು. ಮೂರನೇದು ಸ್ನೇಹಿತರೆ. ಇದು ನನ್ನ ಬ್ಯಾಟ್ರಿ ಒಂದು ಸ್ವಲ್ಪ ಇದಾಗ್ಬಿಟ್ಟಿದ್ದೀನಿ ಬ್ಯಾಟ್ರಿ ಪ್ರಾಬ್ಲಮಿಂದ. ಬಟ್ ಆದ್ರೂ ಎಷ್ಟಾಗುತ್ತೆ ಅಷ್ಟು ನಿಮಗೆ ಅದು ನಿಲ್ಲಿಸಿ ಓಡಿದ್ರೆ ಸ್ವಲ್ಪ ಓಡ್ತೈತೆ. ತೋರಿಸ್ತೀನಿ ನಿಮಗೆ. 2 ಬ್ಯಾಟ್ರಿ ತೆಗೆದುಬಿಟ್ಟಿದ್ದೀನಿ, ಮತ್ತೆ ತೆಗಿಯೋಕ್ಕಾಗಲ್ಲ. ಸೇಲ್ ಮಾಡಬೇಕು, ಬಂಡವಾಳ ಹಾಕಿದ್ದೀನಲ್ಲ, ಏನು ಮಾಡೋದು ಆಮೇಲೆ. ಓಕೆ, ಇದು ನೆಕ್ಸ್ಟು ಇನ್ನೇದು 3 ಪ್ರಾಡಕ್ಟ್ ಆಯಿತಾ. 4ನೇ ಪ್ರಾಡಕ್ಟು. ಇದು ಸೇಮೇ ಸ್ನೇಹಿತರೆ, ಇನ್ನೇನಿಲ್ಲ. ಇದನ್ನು ರೌಂಡ್ ಟೈಪಲ್ಲಿ ಇದೆ ಅಷ್ಟೇ. ಬೇರೆ ನಿಮ್ಗೆ ಏನಾದರೂ ಪ್ರಾಜೆಕ್ಟಿಗೆ ಹೆಲ್ಪ್ ಆಗುತ್ತೆ. ರೌಂಡ್ ಟೈಪದು ಅಂದರೆ ಇದು ಉದ್ದ ಇದೆಯಲ್ವಾ, ಇದು ಸ್ವಲ್ಪ ಫ್ಲ್ಯಾಟ್ ಇದೆ ಅಷ್ಟೇ, ಇನ್ನೇನಿಲ್ಲ. ಇದು ತೆಗೆದು ಸೈಡ್ ಮಾಡಕ್ತೀನಿ. ಸೇಮೇ ನಿಮ್ಗೆ ಇನ್ನೇನಕ್ಕೆ ತೋರಿಸ್ಲಿ ಅಂತ ಅಷ್ಟೇ. ಇನ್ನೊಂದು ಲೈಟ್ ಇದೆ. ಇದು ಯಾವ ಥರ ಲೈಟ್ ಇದೆ ನೋಡೋಣ ಬನ್ನಿ. ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬ್ಯಾಟ್ರಿ ಕತೆ ಹಿಂಗಾಗಿದೆ. ಎಲ್ಲದಕ್ಕೂ ಸ್ವಿಚ್ಚು ಸೇಮ್. ನಾನು ಯಾವಾಗಲೇ ಹೇಳಿದ್ದೀನಲ್ಲ ಮೆಥಡು, ಆ ಸ್ವಿಚ್ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಫಿಟ್ಟಿಂಗ್ ಆಗುತ್ತೆ. ಮೈನಸ್ಸು ಪ್ಲಸ್ಸು
ನೋಡಿಕೊಂಡು ಕೊಡಿ. ಪ್ಲಸ್ನ ಅಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ಒಂದು ಲೈನ್ ಅಲ್ಲಿಗೆ ಎಳ್ಕೊಂಡು ಹಾಕಿದ್ರೆ ಆಯಿತು. ಅದಕ್ಕೆ ಸ್ವಿಚ್ಗೆ ಇದು ಬೇಡ, ಇದೇನು ತೆಗಿತಾ ನಾನು. ಇದು ಸ್ಕಿನ್ ಔಟ್ ಮಾಡೋಣ. ಇದು ಒಂದು LED ಸ್ನೇಹಿತರೆ. ಏನೋ ಪ್ರಾಜೆಕ್ಟ್ ಏನಾದರೂ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದು ತೋರಿಸೋ ಥರ ಮಾಡ್ಬೋದು ನೀವು. ಮೈನಸ್ ಇರುತ್ತೆ, ಅದು ನೋಡ್ಕೊಂಡು ಮಾಡಿ ಅಷ್ಟೇ. ನಾನು ಮೋಸ್ಟ್ಲಿ ಅದು ಫಸ್ಟ್ನೇ ಬ್ಯಾಟ್ರಿ ಡಮಾರ್ ಐತಲ್ಲ, ಅದು ಬಂದು ನಾನು ಹಿಂದಗಡೆ ಡೈರೆಕ್ಟ್ ಮಾಡಿಬಿಟ್ನಲ್ಲ, ಲೈಟಿಗೆ ಹಿಂಗೆರಡೂ ಟಚ್ ಮಾಡಿದ್ನಲ್ಲ, ಅದಕ್ಕೇನೋ ಹೊಗೆ ಆಯಿತು ಅನಿಸುತ್ತೆ. ಓಹೋ, ಇದು ನೋಡಿ ಸ್ನೇಹಿತರೆ, ಈ ಕಲರ್ ಬರುತ್ತೆ ಲೈಟ್. ಇದು ಬ್ಲೂ ಕಲರ್ ಅಷ್ಟೇ, ಇನ್ನೇನಿಲ್ಲ, ಲೈಟ್ ಅಷ್ಟೇ. ಇದೆಲ್ಲ ಮಕ್ಳುಗಳಿಗೆ ಯೂಸ್ ಆಗುತ್ತೆ. ಮಕ್ಳುಗಳು ಸುಮ್ಮ ತಲೆ ತಿಂತಾ ಇರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ನೋಡಿ. ಈ ಥರ ಲೈಟ್ ಅಷ್ಟೇ. ಅದು ಗ್ರೀನ್ ಲೈಟ್ ಸಿಗ್ನಲ್ ಕೊಡ್ತಾರಲ್ಲ, ಸಿಗ್ನಲ್ ಕೊಡ್ಬೋದು ಅಷ್ಟೇ. ಕಾಣಿಸ್ತಿದೆ ಅನ್ಕೊತೀನಿ. ಇದೊಂದು ಸಿಂಪಲ್ ಲೈಟ್ ಅದ. ಇದು ಮಾಮೂಲಿ ಸ್ವಿಚ್ಚು. ಇದು ಇದಕ್ಕೆ ಬ್ಯಾಟ್ರಿಗೆ ಹಾಕೋದಕ್ಕೆ ಅಡಾಪ್ಟ್ರು. ಓಕೆ, ಇದು ಮುಗೀತು. ಎಲ್ಲ ಸಿಂಪಲ್ ಇವೆಲ್ಲ, ನೀವೆಲ್ಲ ನೋಡಿಬಿಟ್ಟಿರೋದೇ, ಏನು ದೊಡ್ಡ ಮ್ಯಾಟ್ರ್ ಏನಲ್ಲ. ಬಟ್ ಈ ಥರದ್ದು ಬಂದಿದೆ. ಇನ್ನೊಂದು ಬಜಾರ್ ಸೌಂಡು, ಇದೇನು ಕತೆನೋ ಗೊತ್ತಿಲ್ಲ, ನೋಡೋಣ. ಇದು ಚೈನಾ ಐಟಮ್ ಅಂತ ಪ್ರೂವ್ ಆಗೋಯ್ತು ಇವತ್ತು ಅಷ್ಟೇ, ಇನ್ನೇನಿಲ್ಲ. ಆದರೆ ಬ್ಯಾಟ್ರಿ ಸ್ನೇಹಿತರೆ, ಚೈನಾ ಬ್ಯಾಟ್ರಿ ಇನ್ನೂ ಬರುತ್ತೆ ಬೇರೆದು, ಅದು ಚೆನ್ನಾಗಿದೆ. ಇದು ಇದ್ರೊಳಗಡೆ ಕೊಟ್ಟಿರೋದಲ್ವ, ರೇಟ್ ಕಮ್ಮಿ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿದೆ ಹಾಕಿರ್ತಾರೆ. ಅದಕ್ಕೆ ಸ್ವಲ್ಪ ಕಮ್ಮಿದು ಹಾಕಿರ್ತಾರೆ, ಕ್ವಾಲಿಟಿ ಇರಲ್ಲ. ಸೇಮ್ ಎಂದೇನಂತೆ ಸ್ವಿಚ್ ಕನೆಕ್ಷನ್ ಸೇಮ್. ನಾನು ಅದನ್ನೆಲ್ಲ ಕೊಟ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಲಾಂಗ್ ವೀಡಿಯೋ ಆಗ್ಬಿಡುತ್ತೆ. ಆಮೇಲೆ ಏನು ವೀಡಿಯೋನ ಏನಾದ್ರು ನೀವು ನೋಡದೆ ಇರೋಕ್ಕೆ ಇಷ್ಟೊಂದು ಆಯ್ತಾ ಇದು ಅಂದ್ಬಿಟ್ಟು ನೋಡೋದೇ ಇಲ್ಲ ಎಷ್ಟೊಂದು ಜನ. ಎಲ್ಲ ಚಿಕ್ಕದಾಗಿರ್ಬೇಕು. ನಮ್ಮ ಜನ ಶಾರ್ಟ್ಸ್ ನೋಡಿ ಅಭ್ಯಾಸ ಆಗ್ಬಿಟ್ಟದೆ. ಲಾಂಗ್ ವೀಡಿಯೋ ಮೆಸೇಜ್ ಕೊಡ್ತೀವಿ ಅಂದರೆ ಯಾರನ್ನು ನೋಡಲ್ಲ ಅಲ್ವಾ. ಬನ್ನಿ ಇದಕ್ಕೆ ಕನೆಕ್ಷನ್ ಕೊಡೋಣ. ಸೌಂಡ್ ಬರುತ್ತೆ ಎಂಬುದರ ಬೆಲ್ಲ ಮಲಗೋರೆ ಗುರು, ಕೇಳಿಸ್ತ ಸೌಂಡು. ನೀವು ಒಂದೇ ಕೊಟ್ಟಿದ್ದ ನಾಳೆ ಕುಯ್ ಅಂದ್ಬಿಡ್ತು. ಕೇಳಿಸ್ತಾ? ಮಲಗಿರ್ತಾರೆ ಸಾಕು. ಹಾಂ, ಸುಮ್ಮನೆ ಮನೆಯೆಲ್ಲ ಎದ್ದು ಬಂದುಬಿಡ್ತಾರೆ. ನಾನು 12 ಗಂಟೆಲಿ ಮಾಡ್ತೀನಿ ಅಂದರೆ ಎಲ್ಲರೂ ಹಂಗೆ ಇರ್ತಾರ. ಹಾಂ, ಬಜಾರ್ ಚೆನ್ನಾಗಿದೆ, ಏನಾದರೂ ಒಂದು ಮಾಡಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇದು ಒಂದು ಪ್ರಾಡಕ್ಟ್, ಸೇಮ್ ಸ್ವಿಚ್ಚು ಅಡಾಪ್ಟ್ರು ಅಷ್ಟೇ, ಅಡಿಷ್ನಲ್. ಇದಕ್ಕೆ ಪ್ರೈಸ್ ನಾನೇನು ಇದರಲ್ಲಿ ಹೇಳಲ್ಲ. ಬನ್ನಿ, ಬೇಕು ಅಂದರೆ ಅಂಗಡಿ ಹತ್ರ ಬನ್ನಿ ತೊಗೊಳ್ಳಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ನಾವೇನಾದ್ರಲ್ಲ ಏನು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ಮಕ್ಳ ಐಟಮ್ ಇದು. ಹಾಂ, ಮಕ್ಳಿಗೋಸ್ಕರ ಇರೋ ಐಟಮ್ಮು ಸ್ನೇಹಿತರೆ. ಇದೇ ಇರೋದು ಇವಾಗ ಆಟ. ಇದು ಕ್ಯಾಮ್ರಾ ಬ್ಯಾಗ್ ಮೇಲೆ ಮಾಡ್ತೀನಿ ದೇವ್ರತೆಗೆ, ಓಕೆನಾ. ಏನೇನೋ ಇದೆ, ಏನು ವರ್ಕ್ ಮಾಡುತ್ತೆ ನೋಡೋಣ. ನಾನು ಸ್ವಿಚ್ ಯೂಸ್ ಮಾಡಲ್ಲ, ನೀವು ಬೇಕು ಅಂದರೆ ಸ್ವಿಚ್ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾಗುತ್ತೆ. ಯಾಕೆಂದರೆ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಬಟ್ ನಾನೇ ಸ್ವಿಚ್ ಯೂಸ್ ಮಾಡಲ್ಲ, ನಿಮ್ಗೆ ಹಂಗೆ ತೋರಿಸ್ತೀನಿ. ನನಗಿದೇ ಕುತೂಹಲ ಇದ್ದಿದ್ದು, ಅದಕ್ಕೆ ಇದನ್ನು ಲಾಸ್ಟ್ವರೆಗೂ ನೋಡಲಿ ಅಂತಲೇ ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸ್ಲಿಲ್ಲ. ಮಸ್ತಾಗಿರುತ್ತೆ ಇದು. ನಿಮಗೆ ಮಸ್ತ್ ಅಂದರೆ ಮಸ್ತು. ಇನ್ಲೆಟ್ ಔಟ್ಲೆಟ್ ಯಾವುದು ಅಂತ ಗೊತ್ತಾಗ್ತಿಲ್ಲ, ನೋಡೋಣ ಬನ್ನಿ. ಪೈಪು ಕೊಟ್ಟವನು ಚೆನ್ನಾಗೆ ಫಿಟ್ ಆಯಿತು. ನೀರಂತೂ ತಂದಿದ್ದೀನಿ, ಯಾವುದು ಏನು ಕೆಲಸ ಮಾಡುತ್ತೆ ಗೊತ್ತಿಲ್ಲ, ಟ್ರೈ ಮಾಡೋಣ. ನೀರು ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಇಡ್ತಾ ಇದ್ದೀನಿ. ಮೋಟ್ರನ್ನ ಒಳಗಡೆ ಹಾಕೋಣ. ನೀರು ಸಾಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರದವೆಲ್ಲ ಅವಾಗೆಲ್ಲ ನಮ್ಗೆ ಸಿಕ್ಬಿಟ್ಟಿದ್ರೆ ಇನ್ನೂ ಏನೇನೋ ಕಲಿಬೋದಾಯಿತು ಸ್ನೇಹಿತರೆ. ಅವಾಗೆಲ್ಲ ನಮಗೆ ಇವೆಲ್ಲ ದೂರದ ಮಾತು. ನಾವೇ ಏನೇನೋ ಟ್ರೈ ಮಾಡಿ ನಾವು ಕೆಲಸ ಕಲ್ತಿದ್ದು ಹಂಗೆ, ಈ ಇಂಟ್ರೆಸ್ಟಿಗೆ ಬಂದಿದ್ದು. ಒಟ್ಟಿನಲ್ಲಿ ಒಂದು ಸಲ ಇದನ್ನು ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಾನು ನೋಡ್ಕೊಬಿಟ್ರೆ ನೆಕ್ಸ್ಟ್ ನಾನೇ ಮಾಡ್ತೀನಿ. ಆ ಥರ ಮೀಂಟ್ ಕಲ್ತಿದ್ದೀವಿ ನಾವು. ಆ ಥರ ನಮ್ಮದು ತಲೆ ಅಂದರೆ ನಮ್ಮ ಮೆಕ್ಯಾನಿಕ್ಗಳ ತಲೆ. ನಾವು ಓದಿ ಕಲಿತ ವಿದ್ಯೆಗಿಂತ ನೋಡಿ ಕಲಿತ ವಿದ್ಯೆ ಮಹತ್ವ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಇದು. ನಾವು ನೋಡಿ ಕಲ್ತಿದ್ದೀವಿ ಜಾಸ್ತಿ, ಹೇಳ್ಕೊಟ್ಟು ಇಲ್ಲ ಸ್ನೇಹಿತರೆ. ನಮ್ಗೆ ಯಾರು ಹೇಳ್ಕೊಡಲ್ಲ, ನಾವಾದ್ರೂ ಸ್ವಲ್ಪ ಜನ ಹೇಳ್ಕೊಡ್ತೀವಿ. ನಮ್ಗೆ ಯಾರೂ ಹೇಳ್ಕೊಡ್ಲಿಲ್ಲ, ಬರೀ ನೋಡ್ಕೊಂಡು ಕಲ್ತಿದ್ದಷ್ಟೇ ಸ್ನೇಹಿತರೆ. ಇದೇನು ಕೆಲಸ ಮಾಡುತ್ತೋ ಗೊತ್ತಿಲ್ಲ. ಇಲ್ಲ, ಸ್ವಿಚ್ ಹಾಕ್ಬಿಟ್ರೆ ಮಜಾ ಇರುತ್ತೆ ಇದಕ್ಕೆ. ಸ್ವಿಚ್ ಹಾಕ್ಬಿಡ್ತೀನಿ ಒಂದು. ಸ್ವಿಚ್ ಹಾಕ್ಬಿಟ್ರೆ ಯಾಕೋ ಮೋಸ್ಟ್ಲಿ ಸಾಲ್ಡ್ರಿಂಗ್ ಮಾಡಬೇಕಲ್ಲ, ಅದಕ್ಕೆ ಡಿಸ್ಕನೆಕ್ಟ್ ಆಗ್ತಿದೆಯಾ, ಇಲ್ಲ ಬ್ಯಾಟ್ರಿ ಲೋ ಇಂದ ಪ್ರಾಬ್ಲಮ್ಮಾ, ಒಂದು ನನಗೆ ಗೊತ್ತಾಗ್ತಿಲ್ಲ. ಸೌಂಡ್ ಬರ್ತಾಯಿದೆ, ಸೌಂಡು. ನೋಡೋಣ. ಸ್ವಿಚ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ.
ಸೌಂಡ್ ಬರ್ತೈತೆ, ನೀರು ಎತ್ಕೋತಾ ಇಲ್ಲ. ಹಿಂಗೆ ಬಿಟ್ಬಿಡೋಣ, ತಗೊಳತ್ತಾ? ಬರುತ್ತೆ ಸ್ನೇಹಿತರೆ, ಮಸ್ತಾಗಿ ಬರುತ್ತೆ. ಇಲ್ಲಿ ಮರ್ಚ್ಕೊಂಬಿಟ್ಟಿದೆ, ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಕ್ಯಾಮ್ರಾನು ಹತ್ರಕ್ಕೆ ತೊಗೊಂಡು ಒಂದ್ಸಲ ತೋರಿಸ್ತೀನಿ ನಿಮಗೆ. ಇದು ಜಂಪ್ ಹೊಡಿಯುತ್ತಲ್ಲ ನೀರು. ನೋಡಿ ಸ್ನೇಹಿತರೆ, ಈ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ನಾನು ಪೈಪು ಕಟ್ ಮಾಡಿದೆ, ಯಾಕೆಂದರೆ ಅದು ಬೆಂಡ್ ಆಗ್ತಿತ್ತು. ಇಲ್ಲ ಇದ್ರನ್ನೇ ಹಾಕಿ ನೋಡಲಾ? ಇರಿ, ನಿಮಗೆ ಇನ್ನೂ ಸ್ವಲ್ಪ ಉದ್ದ ಹಾಕೋಣ, ಅದು ನಿಮ್ಗೆ ಕಾಣಿಸಲ್ಲ. ಅದೇ ಪ್ರಾಬ್ಲಮ್ ಅಷ್ಟೇ, ಸರಿನಾ? ಈಗ ತೋರಿಸ್ತೀನಿ ನೋಡಿ, ಬದೈತೆ ನೋಡಿದ್ರಾ? ನೀರು ಕಾಣಿಸಿದ್ಯಾ? ನೀರು ನೋಡಿ, ಎತ್ತಿದ್ರೆ ಅಲ್ಲಿ ನೀರು ಕಮ್ಮಿ ಹಾಕೊಂಡ್ಬಿಟ್ಟೆ. ನನಗೆ ಐಡಿಯಾ ಇರಲಿಲ್ವಲ್ಲ, ಗೆದ್ದೆಲ್ಲ ಹೋಗಿ ಹಾಕೋಕ್ಕಾಗಲ್ಲ. ನೋಡಿ ನೀರು ಎಷ್ಟು ಚೆನ್ನಾಗಿ ಬರ್ತೈತೆ, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನಿಮಗೆ. ಇದು ಈ ಕಡೆಯಿಂದ ಒಂದ್ಸಲ ಲೈಟು ನೀಟಾಗಿ ಕಾಣುತ್ತೆ. ಸ್ನೇಹಿತರೆ ನೋಡಿ, ಇದಂತೂ ಮಸ್ತ್ ಐಟಮ್. ನೀರು ಒಂಥರ ಮನೆಗಳಲ್ಲಿ ಆಲ್ಟ್ರೇಷನ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ. ನೋಡೋಣ ಎಷ್ಟು ಹಿಂಗೆ ಮಾಡೋಣ, ಅದೇನು ಜಂಪ್ ಆಗಲ್ಲ. ಕಾಣಿಸ್ತಿದ್ಯಾ ನೀರು ಹೆಂಗೆ ಹೋಗ್ತೈತೆ ಸ್ನೇಹಿತರೆ? ಸಮ್ಮರ್ಸಬಲ್ ಪಂಪು. ಏನಾದರೂ ನೀವು ಒಂದು ಇದು ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಪ್ರಾಜೆಕ್ಟ್ ಮಾಡೋದಕ್ಕೆ. ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಟರೆ ಡಮಾರು, ನನ್ನ ಬ್ಯಾಟ್ರಿ ಇಲ್ಲ ಅದರಲ್ಲಿ. ನೋಡೋಣ ಈ ಬ್ಯಾಟ್ರಿಯಲ್ಲಿ ಹೆಂಗೆ ವರ್ಕ್ ಆಗುತ್ತಾ. ಅವ್ರು ಫ್ರೀ ಕೊಡೋ ಬ್ಯಾಟ್ರಿ ಚೆನ್ನಾಗಿರಲ್ಲ. ನೀವು ಅದೊಂದೇ ಪ್ರಾಡಕ್ಟ್ ಕೊಡೋದು, ಎಲ್ಲ ಪ್ರಾಡಕ್ಟ್ ಕೊಡ್ತಾ ಇಲ್ಲ. ಬ್ಯಾಟ್ರಿ ಚೆನ್ನಾಗಿರೋದು ಸಿಗುತ್ತೆ, ನನ್ನ ಹತ್ರ ಕೊಡ್ತೀನಿ ನಿಮಗೆ. ಇಲ್ಲ ಇದರೆಲ್ಲ ನಿಮಗೆ ಡ್ಯೂರಾಸೆಲ್ಲಲ್ಲೂ ಸಿಗುತ್ತೆ, ನಿಪ್ಪೋದಲ್ಲಿ ಸಿಗುತ್ತೆ, ಬೇರೆ ಬ್ರ್ಯಾಂಡಲ್ಲೂ ಶೆಲ್ಗಳು ಸಿಗುತ್ತೆ. 9 ವೋಲ್ಟ್ ಬ್ಯಾಟ್ರಿ ಅಂತೀವಿ ಇದನ್ನು. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಪಕ್ಕಾ ಚೆನ್ನಾಗಿ ಬರುತ್ತೆ ಬಾಳಿಕೆ. ಆಮೇಲೆ ರೀಚಾರ್ಜಬಲ್ದು ಕೂಡ ಕೆಲವು ಇದ್ದಾವೆ, ಏನೇನಕ್ಕೋ ಯೂಸ್ ಮಾಡ್ತಾರೆ. ಮಲ್ಟಿಮೀಟ್ರ್ಗಳಿಗೆಲ್ಲ, ಹೆವಿ ಮಲ್ಟಿಮೀಟ್ರಿಗೆಲ್ಲ ಯೂಸ್ ಮಾಡ್ತಾರೆ. ನೋಡಿ ಹಾಕಿದ್ದೀನಿ. ಸಾರಿ ಯಪ್ಪ, ನಮ್ಮಮ್ಮ ಬಾರಿಸ್ತಾರೆ ಬೆಳಿಗ್ಗೆ. ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೇ ನೋಡಿ. ಇಷ್ಟೆಲ್ಲ ಸಾಹಸಪಟ್ಟು ಏನೋ ಮಾಡಿದ್ದೀನಿ. ಇದರಲ್ಲಿ ತುಂಬ ಮಕ್ಳಿಗೆ ಯೂಸ್ ಆಗುತ್ತೆ, ನನಗೆ ಗೊತ್ತಿದೆ. ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಬ್ಯಾಟ್ರಿ ನನಗೊಂದು ಕೈ ಕೊಡ್ತು, ಅದು ಬಿಟ್ಟರೆ ಇನ್ನೇನಿಲ್ಲ. ಅಡಿಷ್ನಲ್ ಅಂತ ಮಡಿಕೋಬೇಕಾಗಿತ್ತು, ಬ್ಯಾಟ್ರಿ ತರಲಿಲ್ಲ. ಅದು ನಂದೇ ತಪ್ಪು, ಕ್ಷಮೆ ಇರಲಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನಮ್ಮ ಅಂಗಡಿ ವಿಳಾಸ ಗೊತ್ತಲ್ಲ, ಜೈ ಕರ್ನಾಟಕ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಪೇರ್ ಪಾರ್ಟ್ಸು. ನಿಮಗೆ ಹೆಗ್ನಳ್ಳಿ ಕ್ರಾಸು, ಮೋಹನ್ ಥಿಯೇಟ್ರ್ ಅಪೋಸಿಟ್ ರೋಡು, ಓಕೆನಾ? ಬನಶಂಕರಿ ಬೇಕ್ರಿ ಇದೆ, ಅದರ ಅಪೋಸಿಟ್ ಅಂಗಡಿನೇ ಜೈ ಕರ್ನಾಟಕ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಪೇರ್ ಪಾರ್ಟ್ಸು. ಗೂಗಲಲ್ಲೂ ಇದೆ, ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಈಸಿಯಾಗಿ ಬನ್ನಿ, ಸಿಗುತ್ತೆ, ತೊಗೊಂಡೋಗಿ. ಯಾವುದೇ ಆನ್ಲೈನ್ ಇಲ್ಲ ನಮ್ಮಲ್ಲಿ ಸದ್ಯಕ್ಕೆ, ಮುಂದೆ ನೋಡೋಣ. ಇದಕ್ಕೆಲ್ಲ ಆನ್ಲೈನ್ ಮಾಡಿದ್ರೆ ಆನ್ಲೈನ್ ದುಡ್ಡಲ್ಲಿ ಅಲ್ಲೇ ಎಲ್ಲರೂ ತೊಗೊಂಡ್ಬಿಡ್ಬೋದು. ನಿಯರ್ ಬೈ ಇರೋರು ಬಂದು ನಮ್ಮ ಅಂಗಡಿಲಿ ವಿಸಿಟ್ ಮಾಡಿ ತೊಗೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಏನು ಎತ್ತ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಫ್ರೀಯಾಗಿದೆ ಕಮೆಂಟ್ ಹಾಕಿ. ಇಷ್ಟ ಆಗಲಿಲ್ವ ಅಂದರೆ ಡಿಸ್ಲೈಕ್ ಕೊಡಿ.
ಬ್ಯಾಡ್ ಕಮೆಂಟ್ಗಳು ಬರ್ತವೆ ಅಂತ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರನ್ನೆಲ್ಲ ಇಗ್ನೋರ್ ಮಾಡೋಣ. ನಾವು ನಮ್ಮ ದಾರಿ ನೋಡ್ಕೊಂಡು ಬೆಳೀತಾರಣ. ಇದು ನಿಮ್ಗೆ ಅನುಕೂಲ ಆಗಲಿ. ಕೆಲವು ಮಕ್ಳುಗಳಿಗೆ ಅಲ್ಲಿ ಇಲ್ಲಿ ಒದ್ದಾಡ್ತಾ ಇರ್ತಾರೆ. ನಮ್ಮ ಹತ್ರನೇ ತುಂಬ ಸಲ ಬಂದಿದ್ದಾರೆ. ಸಿಗುತ್ತಾ ಇದು ಸಿಗುತ್ತಾ, ಡಿ ಸಿ ಮೋಟ್ರ್ ಸಿಗುತ್ತಾ, ಅದು ಇದು ಇದು ಅಂತೆಲ್ಲ ಬರ್ತಾರೆ ಪಾಪ. ಅಂಥವ್ರಿಗೆಲ್ಲ ಎಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಯಾವ ಥರ ಕ್ಯಾಟಗರಿ, ಇದೇ ಕ್ಯಾಟಗರಿಗಳಲ್ಲಿ ಮಾಡ್ಕೊಂಡು ಹೋಗ್ಲಾ, ಅನ್ಬಾಕ್ಸ್ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ಲಾ ಅಂತ ನೋಡಿ. ನಿಮಗೆ ಯಾವ ಥರ ನನಗೆ ಸೆಟ್ ಆಗುತ್ತೆ, ಏನು ಎತ್ತ ಅಂತ ದಯವಿಟ್ಟು ತಿಳಿಸಿ. ನಿಮ್ಮ ಒಂದು ಹೇಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ನಮ್ಮನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಹೇಳೋದ್ನಲ್ಲ ಹಾಗೆ ಗಂಟೆನೂ ಹೊಡೆದ್ಬಿಡಿ. ಬಾಯ್ ಸ್ನೇಹಿತರೆ.